ಇನ್ನು ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಗಂಜಾಂ ಬಳಿ ಇರುವಂತಹ ನಿಮಿಷಾಂಬ ದೇವಾಲಯ ಜಲಾವೃತವಾಗಿದೆ. ಹೀಗಾಗಿ ಭಕ್ತರು ಕೂಡ ಯಾರು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ದೇಗುಲದ ಬಾಗಿಲವರೆಗೂ ಕೂಡ ಪ್ರವಾಹದ ನೀರು ಬಂದಿರುವಂಥದ್ದು. ಪಾರ್ಕಿಂಗ್ ಸ್ಥಳ ಜಲಾವೃತವಾಗಿದೆ. ಅಂಗಡಿ ಮಳಿಗೆಗಳಿಗೂ ಕೂಡ ನೀರು ನುಗ್ಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಏನು ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಹೀಗಾಗಿ ಕಾವೇರಿ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಗಂಜಾಂ ಬಳಿ ಇರುವಂತಹ ನಿಮಿಷಾಂಬ ದೇಗುಲ ಏನಿದೆ ಅದು ಜಲಾವೃತವಾಗಿದೆ. ಹೀಗಾಗಿ ಭಕ್ತರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಅಲ್ಲಿರುವಂತಹ ಅಂಗಡಿ ಮಳಿಗೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇನ್ನು ನಿಮಿಷಾಂಬ ದೇವಾಲಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಕಾವೇರಿ ನದಿಯ ನೀರು ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಒಂದು ವಾಕ್ತುರ್ವನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕೆರೆ ಜಲಾಶಯದಿಂದ ಕಾವೇರಿ ನದಿಗೆ ಸುಮಾರು 1.5 ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಹರಿಯಬಿಡಲಾಗಿದೆ. ಹಾಗಾಗಿ ಕೂಡ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ಪ್ರಸಿದ್ಧ ನಿಮಿಷಾಂಬ ದೇಗುಲ ಇದೀಗ ಜಲಾವೃತ ಆಗುವ ಹಂತಕ್ಕೆ ಬಂದು ತಲುಪಿರುವಂತದ್ದು. ನಾನೀಗ ನಿಮಿಷಾಂಬ ದೇಗುಲದ ಮುಂಭಾಗದಲ್ಲಿದ್ದೀನಿ. ಏನೀಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಕಾವೇರಿ ನದಿ ಪ್ರವಾಹ ಈಗ ನಿಮಿಷಾಂಬ ದೇಗುಲದ ಬಾಗಿಲವರೆಗೂ ಕೂಡ ಬಂದಿರುವಂತದ್ದು. ಹಾಗಾಗಿನೇ ಈಗ ನದಿ ಪ್ರವಾಹದಿಂದ ಸಾಕಷ್ಟು ಒಂದು ಅನಾಹುತ ಕೂಡ ದೇಗುಲದ ಮುಂಭಾಗದಲ್ಲಿ ಆಗುವಂತ ಸಾಧ್ಯತೆ ಇರೋ ಕಾರಣಕ್ಕಾಗಿನೇ ಆ ದೇಗುಲಕ್ಕೆ ಯಾವುದೇ ಕೂಡ ಭಕ್ತರನ್ನು ಕೂಡ ಸದ್ಯಕ್ಕೆ ದರ್ಶನಕ್ಕಷ್ಟೇ ಅವಕಾಶವನ್ನ ಕೊಟ್ಟಿದ್ದಾರೆ. ನದಿ ಬಳಿಗೆ ಯಾರು ಕೂಡ ಹೋಗದೇ ಇರೋ ರೀತಿಯಲ್ಲಿ ಈಗ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಏನೀಗ ದೇಗುಲದ ಮುಂಭಾಗ ಇರುವಂತಹ ಕಾವೇರಿ ನದಿ ನೀರು ಕೂಡ ದೇಗುಲದ ಮುಂಭಾಗದವರೆಗೂ ಕೂಡ ಬಂದಿದೆ. ಈಗ ದೃಶ್ಯದಲ್ಲಿ ಈಗ ಏನ್ ಕಾಣ್ತಾ ಇದೆ, ಕಾವೇರಿ ನದಿ ನೀರು ದೇಗುಲದ ಪ್ರಾಂಗಣದಲ್ಲಿ ಕೂಡ ಹರಿತಾ ಇರುವಂತದ್ದು. ಜೊತೆಗೆ ಏನು ಪಾರ್ಕಿಂಗ್ ಲಾಟ್ ಏನು ದೇಗುಲದ ಮುಂಭಾಗ ಇದ್ದಂತ ಪಾರ್ಕಿಂಗ್ ಲಾಟ್ ಸ್ಥಳವೂ ಕೂಡ ಸಂಪೂರ್ಣ ಜಲಾವೃತ ಆಗಿ ನೀರು ಕೂಡ ಇಲ್ಲಿ ಕೂಡ ಬಂದಿದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇದ್ದಂತ ಅಂಗಡಿಗಳು ಕೂಡ ಏನು ದೇಗುಲದ ಮುಂಭಾಗ ಇಟ್ಕೊಂಡಿದ್ದಂತ ಅಂಗಡಿಗಳು ಕೂಡ ನೀರಿನಲ್ಲಿ ಒಂದು ಕಡೆ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಅಂಗಡಿ ಇಲ್ಲಿದ್ದಂತ ಏನು ವ್ಯಾಪಾರಸ್ಥರನ್ನು ಕೂಡ ಜಿಲ್ಲಾಡಳಿತ ಮತ್ತು ಇಲ್ಲಿನ ಸ್ಥಳೀಯ ನಿಮಿಷಾಂಬ ದೇಗುಲ ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ದಾರೆ. ಜೊತೆಗೆ ಏನು ಕಾವೇರಿ ನದಿ ಪ್ರವಾಹವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಕೂಡ ಸಾಕಷ್ಟು ಭಕ್ತರು ಕೂಡ ದೇಗುಲದ ಬಂದಿದ್ದಾರೆ. ಅವರಿಗೆ ಈ ನದಿಗೆ ಇಳಿದಂತೆ ದೇಗುಲದ ಮುಂಭಾಗ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೇವಲ ದರ್ಶನಕ್ಕೆ ಅಷ್ಟೇ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ಜೊತೆಗೆ ಏನೀಗ ಬಂದಿರುವಂತಹ ಪ್ರವಾಸಿಗರೆಲ್ಲರೂ ಕೂಡ ಕಾವೇರಿ ನದಿಯ ಒಂದು ಪ್ರವಾಹವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಅವರು ಕೂಡ ಒಂದು ರೀತಿ ಸೆಲ್ಫಿಯನ್ನ ತೆಗೆದುಕೊಂಡು ಒಂದು ಪ್ರವಾಹವನ್ನ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿದ್ದಂತಹ ವ್ಯಾಪಾರಸ್ಥರು ಏನಿದ್ರು ಅವರು ಕೂಡ ಈಗ ಇಲ್ಲಿಂದ ನದಿ ದಡದಿಂದ ಮುಂದೆ ಕಡೆಗೆ ಹಾಕ್ಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೂಡ ಅವ್ರಿಗೂ ಕೂಡ ಸಾಕಷ್ಟು ವ್ಯಾಪಾರದಲ್ಲಿ ನಷ್ಟ ಕೂಡ ಉಂಟಾಗಿದೆ. ಈ ವಿಷಯದಲ್ಲಿ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಕೆಲವು ಪ್ರವಾಸಿಗರು ಕೂಡ ನಾನು ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಇವರು ಈ ಒಂದು ಪ್ರವಾಹವನ್ನು ಕೂಡ ಏನ್ ಹೇಳ್ತಾರೆ. ಸರ್ ನಮಸ್ತೆ, ಹೇಗಿದೆ ಸರ್ ಪ್ರವಾಹ ನೋಡ್ಲಿಕ್ಕೆ ಬಂದ್ರೆ? ಹೇಗೆ ಬಂದ್ರಿ ಪ್ರವಾಹ ನೋಡ್ಲಿಕ್ಕೆ ಬಂದ್ರೆ? ಹಾಗೇನೆ ಕೂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡ್ತೀವಿ. ಮೇಡಮ್ ಹೇಗಿದೆ ಮೇಡಮ್ ಪ್ರವಾಹ? ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಏನ್ ಪ್ರವಾಹ ನೋಡ್ಲಿಕ್ಕೆ ಅಂತಾನೆ ಬಂದ ನೀವು? ಇಷ್ಟು ದಿವಸ ಪ್ರವಾಹ ಏನಾದ್ರು ನೋಡಿದ್ರಾ? ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದು ದೇಗುಲದ ಆವರಣದಲ್ಲಿ ಏನು ಕಾವೇರಿ ಪ್ರವಾಹವನ್ನು ಕೂಡ ಕಣ್ತುಂಬಿಕೊಳ್ತಾ ಅಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಆದ್ರೂ ಕೂಡ ಈಗಾಗಲೇ ಕೂಡ ಜಲಾಶಯದಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಹರಿಯಬಿಟ್ಟಿರೋದ್ರಿಂದ ಮತ್ತಷ್ಟು ನೀರು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಕೂಡ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಕೈಗೊಂಡು ಯಾರು ಕೂಡ ನದಿ ಬಳಿ ಇಳಿಬಾರದು ಅಂತ ಹೇಳಿ ಒಂದು ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಿರುವಂತದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.